ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 15ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಕೇವಲ 20 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. ಸೆನ್ಸೆಕ್ಸ್ 54 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. 72 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಇವತ್ತು ಗೇನ್ ಆಗಿದೆ. IT ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕೆ ರೀಸನ್ ಶುಕ್ರವಾರದ ದಿನ US ನ IT ಇಂಡೆಕ್ಸ್ ನ್ಯಾಸ್ಡ್ಯಾಕ್ನಲ್ಲಿ 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. AI ಬಬಲ್ ಬಂದಿದೆ ಅನ್ನುವಂಥ ಒಂದು ನ್ಯೂಸ್ನಿಂದ IT ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಸೊ ಅದರ ಒಂದು ಇಂಪ್ಯಾಕ್ಟ್ ಇಂಡಿಯನ್ IT ಸ್ಟಾಕ್ಗಳಲ್ಲಿ ಕೂಡ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ IT ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗೇನೆ ಟ್ರೇಡ್ ಆಗಿದೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಬೈಯಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಡಾಲರ್ನ ಮುಂದೆ ರೂಪಾಯಿ ಇನ್ನೊಂದು ಹೊಸ ಲೋ ಅನ್ನು ಟಚ್ ಮಾಡಿದೆ. 90 ರೂಪಾಯಿ 75 ಪೈಸೆ ಅರೌಂಡಲ್ಲಿ ಡಾಲರ್ನ ಮುಂದೆ ರುಪಿ ಈಗ ಟ್ರೇಡ್ ಆಗ್ತದೆ. ಸೊ ಮಾರ್ಕೆಟ್ನಲ್ಲಿ ಸಾಕಷ್ಟು ಪಾಸಿಟಿವ್ ನ್ಯೂಸ್ಗಳೇ ಇದೆ. ರೇಟ್ ಕಟ್ ಬರ್ತಿದೆ. ಇನ್ಫ್ಲೇಷನ್ ಕೂಡ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಕಡಿಮೆ ಆಗ್ತಿದೆ. ಹಾಗೆ GST ರೇಟ್ಸ್ ಕೂಡ ರೀಸೆಂಟಾಗಿ ಕಟ್ ಆಗಿತ್ತು. ಮುಂದೆ ಬಜೆಟ್ ಕೂಡ ಬರ್ತಿದೆ. ಸೊ ಈ ರೀತಿಯಲ್ಲಿ ಪಾಸಿಟಿವ್ ನ್ಯೂಸ್ಗಳು ಇದ್ದಾಗ ರುಪಿ ಡಾಲರ್ನ ಮುಂದೆ ವೀಕ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೆಂಟಿಮೆಂಟನ್ನು ಕ್ರಿಯೇಟ್ ಮಾಡ್ತಿದೆ. ಅದರ ಜೊತೆಯಲ್ಲಿ US ನ ಜೊತೆಯಲ್ಲಿ ಟ್ರೇಡ್ ಡೀಲ್ಸ್ ಏನಾಗಬೇಕಾಗಿತ್ತು ಅದರ ಮಾತುಕತೆಗಳು ನಡೀತಿದ್ರು ಕೂಡ ಒಂದು ಫೈನಲ್ ಔಟ್ಕಮ್ ನೋಡೋದಕ್ಕೆ ಸಿಗ್ತಿಲ್ಲ. ಆ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಸ್ಟ್ರಾಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಹೊಸ ಒಂದು ಹೈಯರ್ ಲೆವೆಲ್ಸ್ಗೆ ನಿಫ್ಟಿ ಹೋದಾಗ ಅಲ್ಲಿಂದ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ನ್ಯೂಸ್ನ ರೀಸನ್ನಿಂದ ಸಾಕಷ್ಟು ಕರೆಕ್ಷನ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಟ್ರೇಡ್ ಡೀಲ್ಸ್ನ ಬಗ್ಗೆ ಅನೌನ್ಸ್ಮೆಂಟ್ ಬಂದರೆ ಮತ್ತೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ಬೋದು. ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಡೌನ್ನಲ್ಲೇ ನಿಫ್ಟಿ ಓಪನ್ ಆಯಿತು. 25,900 ಅರೌಂಡಲ್ಲಿ ಸಪೋರ್ಟನ್ನು ತಗೊಂಡು ಆ ಒಂದು ಲೆವೆಲ್ನಿಂದ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಲ್ಲಿವರೆಗೂ 26,000 ಲೆವೆಲ್ಸನ್ನು ನಿಫ್ಟಿ ಹೋಲ್ಡ್ ಮಾಡ್ಕೊಳ್ಳುತ್ತೆ ಅಲ್ಲಿಂದ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆದಷ್ಟು ಬೇಗ ಟ್ರೇಡ್ ಡೀಲ್ಗಳು ಅನೌನ್ಸ್ ಆದರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಡಿಸೆಂಬರ್ ಟೈಮ್ನಲ್ಲಿ ಯೂಶಲಿ FIIs ಅಷ್ಟಾಗಿ ಇನ್ವೆಸ್ಟ್ಮೆಂಟನ್ನು ಮಾಡೋದಿಲ್ಲ. ಹಾಗೆ ಸೆಲ್ಲಿಂಗ್ ಪ್ರೆಷರ್ ಕೂಡ ಕಡಿಮೆ ಇರುತ್ತೆ. ಸೊ ಟ್ರೇಡ್ ಡೀಲ್ನ ಒಂದು ಪಾಸಿಟಿವ್ ನ್ಯೂಸ್ ಬಂದರೆ ರೂಪಾಯಿ ಕೂಡ ಸ್ವಲ್ಪ ರಿಕವರ್ ಆಗುತ್ತೆ. ಮಾರ್ಕೆಟ್ನಲ್ಲಿ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ US ಸಾಕಷ್ಟು ಕಂಡೀಷನ್ಸ್ಗಳನ್ನು ಭಾರತಕ್ಕೆ ಹಾಕ್ತಿದೆ. ಆ ಒಂದು ಕಂಡೀಷನ್ಸ್ಗಳನ್ನು ಒಪ್ಕೊಳ್ಳೋದು ಕೂಡ ಸ್ವಲ್ಪ ಮಟ್ಟಿಗೆ ಭಾರತಕ್ಕೆ ಕಷ್ಟ ಆಗ್ಬೋದು. ಸೊ ಡೈರಿ ಪ್ರಾಡಕ್ಟ್ ರಿಲೇಟೆಡ್ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಭಾರತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದೆ. ಸೊ ಮೇ ಬಿ ಆ ಎಲ್ಲ ಸಿಚುವೇಶನ್ಸ್ಗಳಿಂದ ಸ್ವಲ್ಪ ಮಟ್ಟಿಗೆ ಟ್ರೇಡ್ ಡೀಲ್ಸ್ ಡಿಲೇ ಆಗ್ತದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋನಲ್ಲಿ 2%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಸ್ಲೋ ಆಗಿ ಇಂಡಿಗೋ ಬಿಸ್ನೆಸ್ ರಿವೈವ್ ಆಗ್ತಿರೋದ್ರಿಂದ ಸ್ಟಾಕ್ನಲ್ಲಿ ಕೂಡ ರಿಕವರಿ ನೋಡೋದಕ್ಕೆ ಸಿಗ್ತದೆ. HUL ಕೂಡ 1.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಇವತ್ತು FMCG ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 1% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಶ್ರೀರಾಮ್ ಫಿನಾನ್ಸಲ್ಲಿ ಕೂಡ 1%ನ ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಬಂದಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಜಪಾನ್ ಬೇಸ್ಡ್ ಒಂದು ಫಿನಾನ್ಷಿಯಲ್ ಗ್ರೂಪ್ ಶ್ರೀರಾಮ್ ಫಿನಾನ್ಸಲ್ಲಿ ಸ್ಟೇಕನ್ನು ಬೈ ಮಾಡ್ತಾರೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. $3.2 ಬಿಲಿಯನ್ ಅಂದರೆ ಹತ್ತತ್ರ 30,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಈ ಒಂದು ಫಿನಾನ್ಷಿಯಲ್ ಗ್ರೂಪ್ನ ಕಡೆಯಿಂದ ಶ್ರೀರಾಮ್ ಫಿನಾನ್ಸಲ್ಲಿ ಬರುತ್ತೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ ಶ್ರೀರಾಮ್ ಫಿನಾನ್ಸಲ್ಲಿ ಪ್ರಮೋಟರ್ಸ್ ಈಗ 26% ಅರೌಂಡಲ್ಲಿ ಸ್ಟೇಕನ್ನು ಓನ್ ಮಾಡ್ತಾರೆ. ಸೊ ಆ ಒಂದು ಸ್ಟೇಕನ್ನು ಪ್ರಮೋಟರ್ಸ್ ಸೆಲ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಕಂಪ್ಲೀಟಾಗಿ ಅಲ್ಲದೆ ಹೋದರೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಸೇಲ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ರೀಸೆಂಟಾಗಿ ಯೆಸ್ ಬ್ಯಾಂಕ್ನಲ್ಲಿ ಕೂಡ ಜಪಾನ್ ಫಿನಾನ್ಷಿಯಲ್ ಗ್ರೂಪ್ನ ಕಡೆಯಿಂದ ಇನ್ವೆಸ್ಟ್ಮೆಂಟ್ಸ್ ಬಂದಿತ್ತು. ಸೊ ನಿಫ್ಟಿಯ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. M&M ಐಷರ್ ಮೋಟಾರ್ ಸ್ಟಾಕ್ ಪ್ರೈಸ್ನಲ್ಲಿ 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ONGC ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಆಕ್ಸಿಸ್ ಕ್ಯಾಪಿಟಲ್ ONGC ಸ್ಟಾಕನ್ನು ಕವರ್ ಮಾಡಿ ಸೆಲ್ ರೆಕಮೆಂಡೇಷನನ್ನು ಕೊಡ್ತಿದ್ದಾರೆ. ಇದಕ್ಕೆ ರೀಸನ್ ಗ್ಲೋಬಲ್ ಲೆವೆಲ್ನಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಗ್ತಿದೆ. ಹಾಗೆಯೇ ONGCಯ ಪ್ರೊಡಕ್ಷನ್ ಅಮೌಂಟ್ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬರ್ತಿದೆ. ಆ ರೀಸನ್ನಿಂದ ONGCಯಲ್ಲಿ 205 ಟಾರ್ಗೆಟ್ ಪ್ರೈಸನ್ನು ಆಕ್ಸಿಸ್ ಕ್ಯಾಪಿಟಲ್ ಕೊಡ್ತಿದ್ದಾರೆ. ಈ ಒಂದು ಕವರೇಜ್ ಬಂದ ಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ರೀಸೆಂಟಾಗಿ HSBC ಕೂಡ $200 ಟಾರ್ಗೆಟ್ಸನ್ನು ONGCಗೆ ಕೊಟ್ಟಿದ್ರು. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಹೈಯರ್ ಲೆವೆಲ್ನಲ್ಲಿ ಇದ್ದಾಗ ಗೌರ್ಮೆಂಟ್ ವಿಂಡ್ಫಾಲ್ ಟ್ಯಾಕ್ಸಸನ್ನು ಅಪ್ಲೈ ಮಾಡಿ ONGCಯ ಪ್ರಾಫಿಟ್ ಮಾರ್ಜಿನ್ನ ಮೇಲೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲನ್ನು ತಂದಿದ್ರು. ಈಗ ಕ್ರೂಡ್ ಆಯಿಲ್ನ ಪ್ರೈಸಸ್ ಸಾಕಷ್ಟು ಫಾಲ್ ಆಗಿದೆ. ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಆದರೆ ONGCಗೆ ಯಾವುದೇ ರೀತಿಯ ಸಪೋರ್ಟ್ ಈಗ ಗೌರ್ಮೆಂಟ್ನ ಕಡೆಯಿಂದ ಸಿಗೋದಿಲ್ಲ. ಸೊ ಹೈಯರ್ ಲೆವೆಲ್ಗಳಲ್ಲಿ ಟ್ಯಾಕ್ಸಸನ್ನು ಹಾಕಿದಾಗ ಲೋವರ್ ಲೆವೆಲ್ಗಳಲ್ಲಿ ಕಂಪನಿ ಪ್ರಾಬ್ಲಮ್ನಲ್ಲಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಟ್ಯಾಕ್ಸ್ ಬೆನಿಫಿಟ್ಸನ್ನು ಕೊಡಬೇಕಾಗತ್ತೆ. ಈ ರೀತಿಯಲ್ಲಿ ಮಾಡಿದಾಗ ಕಂಪ್ನಿಗಳಿಗೆ ಕೂಡ ಮಾರ್ಜಿನ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. HDFC ಲೈಫ್ JSW ಸ್ಟೀಲ್ ಕೂಡ 1% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ.
ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ 3% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ನ ಕಡೆಯಿಂದ 4ರಿಂದ 5 ವರ್ಷದ ಮೊರಟೋರಿಯಂ ಪೀರಿಯಡ್ ವೊಡಾಫೋನ್ ಐಡಿಯಾಗೆ ಸಿಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ 83,000 ಕೋಟಿಯಷ್ಟು AGR ಡ್ಯೂಸನ್ನು ವೊಡಾಫೋನ್ ಐಡಿಯಾ ಗೌರ್ಮೆಂಟ್ಗೆ ಪೇ ಮಾಡೋದನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದರ ಅಗೇನ್ಸ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಿದ್ರು. AGR ಡ್ಯೂನಲ್ಲಿ ಕನ್ಸೆಷನ್ ಕೊಡಬೇಕು ಅಂತ ಕೂಡ ಕೇಳ್ಕೊಂಡಿದ್ರು. ಬಟ್ ಗೌರ್ಮೆಂಟ್ ಕನ್ಸೆಷನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥ ಕ್ವೆಶ್ಚನ್ಸ್ ಇದ್ರೂ ಕೂಡ ಟೈಮನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಟೈಮನ್ನು ಕೊಟ್ಟರು ಕೂಡ ಈ ಒಂದು ಅಮೌಂಟ್ ಏನಿದೆ ಅದರ ಮೇಲೆ ಇಂಟ್ರೆಸ್ಟ್ ಕೂಡ ಬೀಳ್ತಾ ಹೋಗುತ್ತೆ. ಅದನ್ನು ಗೌರ್ಮೆಂಟ್ ಏನಾದರೂ ಕಟ್ ಡೌನ್ ಮಾಡ್ತಾರಾ ಅದ್ರ ಬಗ್ಗೆ ಇನ್ನೂ ಕೂಡ ಸಸ್ಪೆನ್ಸ್ ಕಾಣಿಸ್ತಿದೆ. ಇದು ಎಕನಾಮಿಕ್ ಟೈಮ್ಸ್ನ ಕಡೆಯಿಂದ ಬಂದಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಅಫಿಷಿಯಲ್ಸ್ಗಳ ಕಡೆಯಿಂದ ಯಾವುದೇ ರೀತಿಯ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ ಮೇಲೆ ಕ್ಲಾರಿಟಿ ಸಿಗುತ್ತೆ. ಅದೇ ರೀಸನ್ನಿಂದ ಸ್ಟಾಕ್ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಬಟ್ ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಏನು ಮೊಮೆಂಟಮ್ ಇತ್ತು ಅಷ್ಟು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಗಲಿಲ್ಲ. ಸೊ ಹಿಂದೂಸ್ತಾನ್ ಜಿಂಕ್ನ ಈ ಒಂದು ಪಾಸಿಟಿವ್ ಟ್ರೆಂಡ್ಗೆ ರೀಸನ್ ಸಿಲ್ವರ್ನ ಪ್ರೈಸಸ್ ಆಗಿರುತ್ತೆ. ಸೊ ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಜಿಂಕ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತದೆ. ಹಾಗೆ ಜೆಫ್ರೀಸ್ ಕೂಡ ಈ ಒಂದು ಸ್ಟಾಕನ್ನು ಕವರ್ ಮಾಡಿ 660 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಟಾರ್ಗೆಟ್ ಅಪ್ಗ್ರೇಡ್ಸ್ ಬಂದಿದ್ರು ಕೂಡ ಇವತ್ತು ಸ್ಟಾಕ್ ಅಷ್ಟೇನು ಪಾಸಿಟಿವ್ ರಿಯಾಕ್ಷನನ್ನು ಕೊಟ್ಟಿಲ್ಲ. ಹಾಗೆ ಲಿಮಿಟೆಡ್ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಕೂಡ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಅರ್ಬನ್ ಕಂಪನಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ 3 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ QIBs ಏನು IPO ಟೈಮಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅವರ ಒಂದು ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತೆ. ಸೊ ಎಲ್ಲ ಶೇರ್ಸ್ಗಳನ್ನು ಅವರು ಸೆಲ್ ಮಾಡದೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸ್ಗಳನ್ನು ತಗೋತಾರೆ. ಯಾಕೆಂದರೆ ಅರ್ಬನ್ ಕಂಪನಿ IPO ಪ್ರೈಸ್ ಇದ್ದಿದ್ದು ₹100 ರೌಂಡಲ್ಲಿ ಆಗಿತ್ತು. ಒಳ್ಳೆ ಒಂದು ಲಿಸ್ಟಿಂಗ್ ಅರ್ಬನ್ ಕಂಪನಿಯಲ್ಲಿ ಬಂದಿತ್ತು. ಸೊ 162ರ ಅರೌಂಡಲ್ಲಿ ಅರ್ಬನ್ ಕಂಪನಿ ಲಿಸ್ಟ್ ಆಯಿತು. 200ರ ಹೈಯನ್ನು ಕೂಡ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಈಗ ಬಂದಿದೆ. ಆದ್ದರಿಂದ ಸ್ವಲ್ಪ ಪ್ರಾಫಿಟ್ಸನ್ನು ತಗೊಳ್ಳೋಣ ಅಂತ QIB ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದು. ಆ ಒಂದು ಸೆಲ್ಲಿಂಗ್ ಪ್ರೆಷರ್ನ ರೀಸನ್ನಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. BL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಪಾಸಿಟಿವ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಗೆ ಕಂಟಿನ್ಯೂಸ್ ಆರ್ಡರ್ಗಳು ಸಿಗ್ತಾ ಹೋಗ್ತದೆ. ಈಗ ಅಡಿಷನಲ್ 776 ಕೋಟಿ ಆರ್ಡರ್ನ ಡಿಫೆನ್ಸ್ ಸೆಗ್ಮೆಂಟ್ನಲ್ಲಿ ಕಂಪನಿ ಪಡ್ಕೊಂಡಿದ್ದಾರೆ. ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋಸ್ಗಳು ಡ್ರೋನ್ ಸಿಸ್ಟಮ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಕಂಪನಿಗೆ 776 ಕೋಟಿಯ ಆರ್ಡರ್ ಸಿಕ್ಕಿದೆ. ನವೆಂಬರ್ ತಿಂಗಳಲ್ಲಿ ಕೂಡ 871 ಕೋಟಿ 792 ಕೋಟಿಯ 2 ಡಿಫೆನ್ಸ್ ಆರ್ಡರ್ಗಳನ್ನು ಕಂಪನಿ ಪಡ್ಕೊಂಡಿದ್ರು. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ನ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಈ ಒಂದು ಆರ್ಡರ್ಗಳ ನಂಬರ್ಸ್ ಕೂಡ ಮುಂದಿನ ದಿನಗಳಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಹಾಗೆ ಬಜೆಟ್ನ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಡಿಫೆನ್ಸ್ ಸ್ಟಾಕ್ಗಳು ಸ್ಲೋ ಆಗಿ ಗೇನ್ ಆಗ್ತಾ ಹೋಗ್ಬೋದು. ನ್ಯೂಜೆನ್ ಸಾಫ್ಟ್ವೇರ್ ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. 1% ಅರೌಂಡಲ್ಲಿ ಸ್ಟಾಕ್ ಗೇನ್ ಆಗಿದೆ. ಇದಕ್ಕೆ ರೀಸನ್ ಈ ಕಂಪನಿಯ ಸಬ್ಸಿಡರಿಗೆ ಸೌದಿ ಅರೇಬಿಯಾನಲ್ಲಿ 38 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿದೆ. ಸೊ ಸಾಕಷ್ಟು ಓವರ್ಸೀಸ್ ಕಾಂಟ್ರಾಕ್ಟ್ಸ್ಗಳನ್ನು ನ್ಯೂಜೆನ್ ಸಾಫ್ಟ್ವೇರ್ ಪಡ್ಕೋತಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಸಸ್ಟೈನ್ ಆಗ್ತಿದೆ. ವೇಕ್ಫಿಟ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಫ್ಲಾಟ್ ಆಗಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ₹7 ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು. ಪಾಸಿಟಿವ್ ಲಿಸ್ಟಿಂಗ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ₹195 ಪ್ರೈಸನ್ನು ಕಂಪನಿಯನ್ನು ಸೆಟ್ ಮಾಡಿದ್ರು. ಅದೇ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಗೇನ್ ಆದರೂ ಕೂಡ ಮತ್ತೆ ಸ್ಟಾಕ್ನಲ್ಲಿ ಕರೆಕ್ಷನ್ ಕಾಣಿಸಿದೆ. 203ರ ಹೈ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಸೊ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರೋದ್ರಿಂದ IPO ಅಲಾಟ್ ಆದವರು ಕೂಡ ಸ್ವಲ್ಪ ಪ್ರಾಫಿಟ್ಸ್ಗಳನ್ನು ತೊಗೊಂಡು ಎಕ್ಸಿಟ್ ಆಗ್ತಿದ್ದಾರೆ. ಕೊರೋನಾ ರೆಮಿಡೀಸ್ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 38% ಪ್ರೀಮಿಯಂನೊಂದಿಗೆ ಕೊರೋನಾ ರೆಮಿಡೀಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹1,062 ಆಗಿತ್ತು. 1,470ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟ್ರಾಂಗ್ ಆಗೇ ಇವತ್ತು ಸ್ಟಾಕ್ ಟ್ರೇಡ್ ಆಗಿದೆ. 1,440ರ ಅರೌಂಡಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಾಂಗ್ ಟರ್ಮ್ನ ವ್ಯೂ ಇದ್ದರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಫಾರ್ಮಾ ಸೆಕ್ಟರ್ಗೆ ರಿಲೇಟ್ ಆಗುವಂಥ ಕಂಪನಿ ಆಗಿರುತ್ತೆ. ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ನಿಂದ ಅಪ್ಲೈ ಮಾಡಿದರೆ ಲಿಸ್ಟಿಂಗ್ ಗೇನ್ಸ್ಗಳನ್ನು ತೊಗೋಬೋದಾಗುತ್ತೆ. ನೆಪ್ರೋ ಪ್ಲಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. ₹1,300ವರೆಗೂ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇರುತ್ತೆ. ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ನಿಮಗೆ ಗೊತ್ತಾಗುತ್ತೆ. ಬುಧವಾರ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಪಾರ್ಕ್ ಹಾಸ್ಪಿಟಲ್ಸ್ ಕೂಡ ಬುಧವಾರ ಲಿಸ್ಟ್ ಆಗುತ್ತೆ. ಪ್ರೀಮಿಯಂ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಕೇವಲ ₹6 ಪ್ರೀಮಿಯಂ ಕಾಣಿಸ್ತಿದೆ. ಸೊ 3-4% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದಾಗುತ್ತೆ.
ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ 270 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತಿದ್ದು 12ರಿಂದ 13% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. QIB ಕ್ಯಾಟಗರಿ 3 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ ಕೂಡ 3.5 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಸೊ ಅಪ್ಲಿಕೇಶನ್ಸ್ ಅನ್ನು ಹಾಕೋದಕ್ಕೆ ನಾಳೆ ಕೊನೆ ದಿನ ಆಗಿರುತ್ತೆ. ನಾಳೆ 12 ಗಂಟೆ 1 ಗಂಟೆವರೆಗೂ ಅಬ್ಸರ್ವ್ ಮಾಡಿ. QIB ಕ್ಯಾಟಗರಿಯಲ್ಲಿ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬಂದರೆ ಅಂದರೆ 10-15 ಟೈಮ್ 12 ಗಂಟೆ ಒಳಗಾಗಿ QIB ಕ್ಯಾಟಗರಿ ಸಬ್ಸ್ಕ್ರೈಬ್ ಆಗಿದ್ರೆ ಖಂಡಿತವಾಗ್ಲೂ ಈ ಒಂದು IPOನಲ್ಲಿ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಹೆಚ್ಚಿನ ಒಂದು ಗೇನ್ಸ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. 1000ರಿಂದ 1500 ರೂಪಾಯಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಈ ಒಂದು IPOನಲ್ಲಿ ಬೇಕಿದ್ರೆ ಅಪ್ಲೈ ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ರಿಸ್ಕಿ IPO ಆಗಿರುತ್ತೆ, ಬಟ್ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರೋದ್ರಿಂದ ಫ್ಯೂಚರ್ನಲ್ಲಿ ಕೂಡ ವ್ಯಾಲ್ಯೂ ಕ್ರಿಯೇಷನ್ ಆಗ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.